ಒಬೇಸಿಟಿ ಅಥವಾ ಬೊಜ್ಜು ಎಷ್ಟು ಜನರಿಗೆ ಅದರಿಂದ ಎಷ್ಟು ಬೇಸರ ಇರುತ್ತಂದ್ರೆ, ಮಹಿಳೆಯರಲ್ಲಂತೂ ಎಲ್ಲ ಆಸೆಗಳಿರುತ್ತೆ, ಆದ್ರೆ ಚಿಕ್ಕ ಮಕ್ಕಳಿಂದಾನೇ ಸ್ಟಾರ್ಟ್ ಆಗಿದೆ. ಇದನ್ನ ನ್ಯಾಚುರಲ್ ಆಗಿ ತುಂಬಾ ಕಷ್ಟ ಪಡ್ದೇನೆ ನೀವು. ಎಲ್ರಿಗೂ ನಮಸ್ಕಾರ, ನಾನು ಡಾಕ್ಟರ್ ಲತಾ ಶೇಖರ್. ಒಬೇಸಿಟಿ ಅಥವಾ ಬೊಜ್ಜು ಅನ್ನೋದು ಎಷ್ಟು ಕಾಮನ್ ಅಲ್ವಾ? ಎಷ್ಟು ಜನರಿಗೆ ಅದರಿಂದ ಎಷ್ಟು ಬೇಸರ ಇರುತ್ತಂದ್ರೆ, ಏನೋ ಒಂಥರ ಗಿಲ್ಟ್ ಫೀಲ್ ಆಗ್ತಾ ಇರತ್ತೆ. ಮಹಿಳೆಯರಲ್ಲಂತೂ ಬ್ಯೂಟಿ ಕಾನ್ಶಿಯಸ್ ತುಂಬಾ ಇರುತ್ತಲ್ವಾ, ನಾನು ಚೆನ್ನಾಗಿರ್ಬೇಕು, ಫಿಟ್ ಆಗಿರ್ಬೇಕು, ಬೇರೆ ಬೇರೆ ಡ್ರೆಸ್ಸಸ್ ಅನ್ನ ಹಾಕೋಬೇಕು, ಎಲ್ಲ ಆಸೆಗಳಿರುತ್ತೆ. ಆದ್ರೆ ಚಿಕ್ಕ ಮಕ್ಕಳಿಂದಾನೇ ಸ್ಟಾರ್ಟ್ ಆಗಿದೆ, ಅಂದ್ರೆ ಚೈಲ್ಡ್ ಒಬೇಸಿಟಿ ಅಂತ. ಅಂದ್ರೆ ಮಕ್ಕಳೇ, ಅಂದ್ರೆ ಒಂದು 5-6 ವರ್ಷದ ಮಕ್ಕಳಾಗಿರ್ಬೋದು, ಮತ್ತೆ ಮೆಚೂರ್ ಆದಾಗ ಆ ಟೈಮಲ್ಲಿ ತುಂಬಾ ದಪ್ಪ ಆಗ್ಬಿಡ್ತಾರೆ. ಇನ್ನು ಸ್ವಲ್ಪ 20 ವರ್ಷದ ನಂತರ, ಮಕ್ಕಳಾದ ನಂತರ, ಬಾಣಂತನದ ನಂತರ, ಈ ತರ ಒಟ್ನಲ್ಲಿ ಮೆನೋಪಾಸ್ ಆದ ನಂತರ ಮತ್ತು ದಪ್ಪ, ಒಟ್ನಲ್ಲಿ 100 kg ವರೆಗೂ ಜಾಸ್ತಿ ಆಗ್ತಾ ಇರ್ತಾರೆ. ಸೊ ಇದು ಎಷ್ಟು ಬೇಸರದ ಸಂಗತಿ. ಇದನ್ನ ನ್ಯಾಚುರಲ್ ಆಗಿ, ಅಂದ್ರೆ ತುಂಬಾ ಕಷ್ಟ ಪಡ್ದೇನೆ ನೀವು ವೆಯ್ಟ್ ನ ಕಡಿಮೆ ಮಾಡ್ಕೋಬಹುದಾ ಅಂತ? ಖಂಡಿತ ಮಾಡ್ಕೋಬಹುದು. ಸೊ ಹೇಗೆ ಅಂತಂದ್ರೆ, ವಿನ್ಯಾಸ ಯೋಗ ಅಂತ ಇರುತ್ತೆ. ಅದಕ್ಕೆ ಪರ್ಟಿಕ್ಯುಲರ್ ಪಾರ್ಟಿಗೆ, ಅಂದ್ರೆ ಈಗ ಕೈಯಲ್ಲಿ ಕೆಲವರಿಗೆ ಬೊಜ್ಜು ಜಾಸ್ತಿ ಇರುತ್ತೆ, ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಇರುತ್ತೆ, ತೈ ಭಾಗದಲ್ಲಿ ಜಾಸ್ತಿ, ಆ ತರ ಪರ್ಟಿಕ್ಯುಲರ್ ಪಾರ್ಟ್ ಅಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ಎಡಿಪೋಸ್ ಟಿಶ್ಯೂ ಅಂತ ಹೇಳ್ತಾರೆ, ಅದು ಅಕ್ಯುಮುಲೇಟ್ ಆಗ್ತಾ ಹೋಗುವಂಥದ್ದು. ಸೊ ಅದನ್ನ ರೆಡ್ಯೂಸ್ ಮಾಡ್ಲಿಕ್ಕೆ ಅದಕ್ಕೆ ತಕ್ಕ ಹಾಗೆ, ಒಂದೊಂದು ಅಂಗಾಂಗಗಳಿಗೆ ತಕ್ಕ ಹಾಗೆ ವಿನ್ಯಾಸ ಯೋಗ ಇರುತ್ತೆ. ಅದನ್ನ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಕಡಿಮೆ ಆಗುತ್ತೆ. ಇನ್ನು ಕೆಲವರಿಗೆ ಯೋಗನೂ ಮಾಡ್ಲಿಕ್ಕೆ ಆಗಲ್ಲ, ಚೇರಲ್ಲೇ ಕೂತಿರ್ತಾರೆ, ಏಜ್ ಆಗಿರುತ್ತೆ. ಸೊ ಅವರೆಲ್ಲ 100 kg ದಾಟ್ಕೊಂಡಿರ್ತಾರೆ, ತುಂಬಾ ಕಷ್ಟ. ಮಂಡಿ ನೋವಿರುತ್ತೆ, ಸೊಂಟ ನೋವಿರುತ್ತೆ ಅಲ್ವಾ? ವೆಯ್ಟ್ ನ ನಮ್ಮ ದೇಹ ತಡ್ಕೊಳ್ಳೋ ಕೆಪಾಸಿಟಿ ಇರೋದಿಲ್ಲ. ಸೊ ಯಾವಾಗ ನಿಮ್ಮ ದೇಹ ಆಕ್ಟಿವ್ ಆಗಿರುತ್ತೆ, ಆಗ ಆಟೋಮೆಟಿಕ್ ಆಗಿ ವೆಯ್ಟ್ ಲಾಸ್ ಆಗುತ್ತೆ. ಜೊತೆಗೆ ಒಂದ್ ಸ್ವಲ್ಪ ಡಯಟ್ ಅದೆಲ್ಲ ಫಾಲೋ ಮಾಡಿದ್ರೆ ಬೇಗ ವೆಯ್ಟ್ ರೆಡ್ಯೂಸ್ ಆಗ್ಬೋದು. ಇನ್ನು ಕೂತಲ್ಲೇ ಚೇರ್ ಸಹಾಯ ತಗೊಂಡು ಕೂಡ ಯೋಗ ಮಾಡ್ಬೋದು. ಮತ್ತೆ ಮುದ್ರಗಳಲ್ಲಿ ತುಂಬಾ ಸಿಂಪಲ್ ಆಗಿ, ಈಗ ಎದ್ದು ಓಡಾಡ್ಲಿಕ್ಕೆ ಆಗಲ್ಲ ಅನ್ನೋರಿಗೆ ಕೂಡ ಮುದ್ರಾದ ಕಾಂಬಿನೇಷನ್ ಇರುತ್ತೆ. ಅದರಲ್ಲಿ ಅಗ್ನಿ ಮುದ್ರಾ. ಸೊ ಹೀಗೆ ಅಂದ್ರೆ ಇಲ್ಲಿ ರಿಂಗ್ ಫಿಂಗರ್ ನ ಈ ರೀತಿ ಇಟ್ಟು ಒತ್ತಬೇಕು. ಈ ತರ ಇಟ್ಟಾಗ ಇದು ಅಗ್ನಿ ಮುದ್ರಾ. ಅಂದ್ರೆ ದೇಹದಲ್ಲಿ ಉಷ್ಣತೆ ಹೆಚ್ಚಾಗುತ್ತೆ. ಇದರಲ್ಲಿ ಕೂಡ 1 kg 2 kg ಕಡಿಮೆ ಮಾಡ್ಕೋಬಹುದು. ಆದ್ರೆ ನಿಮ್ಗೆ ಇನ್ನು ಹೆಚ್ಚು ಕಡಿಮೆ ಆಗ್ಬೇಕು, 1 ತಿಂಗಳಲ್ಲಿ 4-5 kg ಕಡಿಮೆ ಆಗ್ಬೇಕು ಅಂತ ಆಸೆ ಇರುತ್ತೆ. ಆಗ ಮಾತ್ರ ನಿಮ್ಗೆ ಕೆಲವೊಂದು ಟೆಕ್ನಿಕ್ ಅನ್ನ ಹೇಳ್ಕೊಡ್ತೀನಿ. ಅಂದ್ರೆ ಅದರಲ್ಲಿ ಜ್ಯೂಸ್ ಥೆರಪಿ ಅಂತ ಮಾಡ್ತೀವಿ. ಅದು ಹೇಗೆ ಅಂತಂದ್ರೆ, ನಿಮ್ಮ ದೇಹಕ್ಕೆ ಸೂಟ್ ಆಗುವಂತ, ಅಂದ್ರೆ ಈಗ ಲೆಮನ್ ಕೆಲವರಿಗೆ ಸೂಟ್ ಆಗಲ್ಲ, 100 ಜನದಲ್ಲಿ 1-2-3 ಜನಿಗೆ ಅದಾಗಲ್ಲ ಅಂತ ಇದ್ದಾಗ ಅವರು ಮೂಸಂಬಿ ಅಥವಾ ಕಿತ್ತಳೆನ ಯೂಸ್ ಮಾಡ್ಬೋದು. ಬೇರೆಯವರು ಲೆಮನ್. ಸೊ ಒಂದು ದಿನಕ್ಕೆ 3-4 ಲೆಮನ್ ದೇಹಕ್ಕೆ ಹೋಗ್ಬೇಕು. ಅಂದ್ರೆ ಅದನ್ನ ನೀರಲ್ಲಿ ಹಾಕಿ ಕುಡಿತಾ ಇರ್ಬೇಕು. ಬೇರೆ ಆಹಾರ ಸೇವನೆಯನ್ನ ಮಾಡಬಾರ್ದು. ಅದು 2 ದಿನ 3 ದಿನ ಈ ತರ ಬರೀ ಜ್ಯೂಸ್ ಅಲ್ಲಿ ದೇಹನ ಕ್ಲೆನ್ಸ್ ಮಾಡ್ಕೋಬೇಕು. ಈಗ ಕೆಲವರಿಗೆ ಇದು ಆಗಲ್ಲ, ಇದು ಕಷ್ಟ, ಯಾಕಂದ್ರೆ ಬರೀ ಜ್ಯೂಸ್ ಅಲ್ಲಿ ಹೇಗಿರೋದು, ಆ ತರ ಎಲ್ಲ ಇದ್ದಾಗ ನೀವು ಗ್ಯಾಪ್ ಕೊಡ್ಬೇಕು ಊಟಕ್ಕೆ. ಅಂದ್ರೆ ಒಂದು 14 hours ಗ್ಯಾಪ್ ಬೇಕು. ನೀವು ಸಂಜೆ 6:30-7 ಗಂಟೆ ಒಳಗಡೆ ಆಹಾರ ಸೇವನೆ ಮುಗಿಸಿ ಬಿಡ್ಬೇಕು. ನಂತರ ಏನು ತಗೊಳ್ಬಾರ್ದು. ಬೆಳಿಗ್ಗೆ ಒಂದು 10 ಗಂಟೆವರೆಗೂ ಹೊಟ್ಟೆನ ಖಾಲಿ ಇಟ್ಕೋಬೇಕು. ಈ ತರ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳ್ತಾರೆ. ಇದನ್ನು ಕೂಡ ಫಾಲೋ ಮಾಡ್ಬೋದು. ಸೊ ಇದೂ ಕಷ್ಟ ಅಂದಾಗ ನೀವು ಬ್ಲ್ಯಾಂಡ್ ಫುಡ್ ಅನ್ನ ತಗೋಬೇಕು. ಅಂದ್ರೆ ಅದರಲ್ಲಿ ಅಕ್ಕಿ, ಈ ತರ ಕಾರ್ಬೋಹೈಡ್ರೇಟ್ ಕಡಿಮೆ ಇರ್ಬೇಕು, ಹಣ್ಣು ತರಕಾರಿ ಹೆಚ್ಚಿರ್ಬೇಕು. ಈ ರೀತಿ ಮಾಡ್ಕೊಂಡು ಡಯಟ್ ಮಾಡ್ಬೋದು. ಈ ತರ ನಿಮ್ಮ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಏನಿರುತ್ತೆ, ಕೆಲವರಿಗೆ BP, ಶುಗರು, ಇನ್ನೇನೇನೋ ಕಾಯಿಲೆಗಳಿರುತ್ತೆ. ಸೊ ಅದಕ್ಕೆ ಥೈರಾಯ್ಡ್ ಇದ್ದವರಿಗೆ, ಸ್ಟಿರಾಯ್ಡ್ ತಗೊಳ್ತಾ ಇರೋರಿಗೆ, ಯಾವ್ದಾವ್ದೋ ಔಷಧಿಗಳನ್ನ ತಗೊಳ್ಳೋರು ದಪ್ಪ ಆಗ್ತಾ ಹೋಗ್ತಾರೆ. ಒಂದೊಂದು ತಿಂಗಳಿಗೆ 2-3 kg ಹೆಚ್ಚಾಗ್ತಾರೆ. ಸೊ ಅವರಿಗೆ ರೆಡ್ಯೂಸ್ ಮಾಡ್ಲಿಕ್ಕೆ ಬೇರೆ ಬೇರೆ ಟೆಕ್ನಿಕ್ ಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಹೋಗ್ಬೇಕು. ಇದನ್ನೆಲ್ಲ ಮಾಡ್ತಾ ಬನ್ನಿ. ಹಾಗೆ ನಿಮ್ಗೆ ಮುರುಗನ ಹುಳಿ ಅನ್ನೋದು ಒಂದು ಸ್ಪೆಷಲ್ ಆಗಿರುವಂತ ಒಂದು ಸಿಪ್ಪೆ, ಅದು ತುಂಬಾ ಹಿಂದಿಂದ ಬಂದಿರುವಂತದ್ದು. ಹಣ್ಣನ್ನ ಒಣಗಿಸಿ ಸಿಪ್ಪೆ ತರ ಮಾಡಿರ್ತಾರೆ. ಸೊ ಅದನ್ನ ನೆನೆಸಿ ನೀವು ಅದರ ರಸನ ಕುಡಿಬೇಕು. ಆಗ ಕೂಡ ಅದು ವೆಯ್ಟ್ ಲಾಸ್ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ.